ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಪಡ್ಕೊಳ್ಳೋಕೆ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಬಂದಿದೆ. ನಿಮಗೆ 7ನೇ ಕಂತಿನ ಹಣ ಬೇಕು ಅಂದರೆ ಈ ಒಂದು ರೂಲ್ಸ್ ನೀವು ಪಾಲಿಸಲೇಬೇಕಾಗುತ್ತೆ. ಮತ್ತು ಇದ್ರ ಜೊತೆಗೆ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇದ್ದೀರಾ, ಅಂಗನವಾಡಿ ಕಾರ್ಯಕರ್ತರು ಮನೆ ಹತ್ರ ಬರ್ತಾ ಇದ್ದಾರೆ, ನಮ್ಮದು ರೇಷನ್ ಕಾರ್ಡ್ನ ಕೇಳ್ತಾ ಇದ್ದಾರೆ, ಏನು ಕೊಡ್ಬೋದಾ, ಏನಕ್ಕೆ ಈ ರೀತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಇದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸಿಗೆ ಅಪ್ಡೇಟ್ಸ್ ನೀಡಬಹುದಾಗಿರುತ್ತೆ. ಇಲ್ಲಿ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರೋದು 7ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಆದರೆ ನಿಮಗೆ 7ನೇ ಕಂತಿನ ಹಣ ಬೇಕು ಅಂದರೆ ನೀವೆಲ್ಲರೂ ಕೂಡ ಈ ಒಂದು ಕೆಲಸನ ಮಾಡಿರಲೇಬೇಕಾಗಿರುತ್ತೆ. ಇದು ಅಧಿಕೃತವಾಗಿ ಬಂದಿರುವಂಥ ಒಂದು ಮಾಹಿತಿ ಆಗಿರುತ್ತೆ. ಈ ಒಂದು ರೂಲ್ಸ್ ನೀವು ಪಾಲಿಸಿದ್ರೆ ಮಾತ್ರ ನಿಮಗೆ ಇವಾಗ 7ನೇ ಕಂತಿನ ಹಣ ಬಂದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಇವಾಗ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣಕ್ಕೆ ಏನು ವೆಯ್ಟ್ ಮಾಡ್ತಿದ್ರಲ್ಲ ಆ ಒಂದು ಹಣ ಬರೋದು ತುಂಬಾ ಡೌಟು, ನಿಮಗೆ ಬರೋದೇ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿ ತಿಂಗಳು ಕೂಡ ನೋಡ್ತಾ ಇದ್ದಾರೆ ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ತಿದೆ, ಎಷ್ಟು ಜನಕ್ಕೆ ಹೋಗ್ತಾ ಇಲ್ಲ, ಪ್ರತಿಯೊಂದು ಡಾಟಾನು ಕೂಡ ಅನಲೈಸ್ನ ಮಾಡ್ತಾ ಇದ್ದಾರೆ. ಆದರೆ ಇವಾಗ ಲೋಕಸಭಾ ಏನು ಎಲೆಕ್ಷನ್ ಬರ್ತಿದೆಯಲ್ಲ, ಈ ಒಂದು ಎಲೆಕ್ಷನ್ಗಿಂತ ಮುಂಚೆ ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗಿರಲೇಬೇಕು. ಈ 100 ಜನ ಹಾಕಿದರೆ 100 ಜನಕ್ಕೂ ಹೋಗಿರಲೇಬೇಕಾಗಿರುತ್ತೆ. ಯಾಕೆಂದರೆ ಇದೊಂದು ಕಾಂಗ್ರೆಸ್ ಒಂದು ನಂಬಿಕೆ ಪ್ರಶ್ನೆ ಆಗಿರುತ್ತೆ. ಯಾಕೆಂದರೆ ಕೆಲವ್ರಿಗೆ ಬರೋದು, ಕೆಲವ್ರಿಗೆ ಬರದೇ ಇರೋದು, ಈ ರೀತಿ ಆದರೆ ಜನರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಕಾಂಗ್ರೆಸ್ ಸರ್ಕಾರ ಪ್ರತಿನಿತ್ಯನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ತಲುಪಿಸೋಕ್ಕೆ ಸಾಕಷ್ಟು ಒಂದು ಪ್ರಯತ್ನ ಪಡ್ತಿದೆ. ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಜನಕ್ಕೆ ಏನಾಗಿದೆ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಹಣನೇ ಬರ್ತಾ ಇಲ್ಲ. ಇಲ್ಲಿ ನೀವು ಕೂಡ ನ್ಯೂಸಲ್ಲಿ ನೋಡಿರ್ಬೋದು, ಸಾಕಷ್ಟು ಕಡೆ ಏನು ಹೇಳ್ತಾರೆ ಅಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆದು ಹಣನೇ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ ಅಂತಲೇ ನಮ್ಗೆ ಗೊತ್ತಿಲ್ಲ, ಅಲ್ಲೋಗಿ ಅಧಿಕಾರಿಗಳು ಕೇಳಿದ್ರು ಕೂಡ ರೆಸ್ಪಾನ್ಸ್ ಇಲ್ಲ, ನಮಗಂತೂ 2,000 ರೂಪಾಯಿ ಬರ್ತಲ್ಲ, ಎಲ್ಲ ಬರೀ ಮೋಸ ಅಂತ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ಕಾರದವ್ರು ಏನು ಹೊಸ ರೂಲ್ಸ್ಗಳನ್ನ ತಂದಿರೋದಂದರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಏನು ಮಾಡ್ತಾರೆ ಅಂದರೆ ಪ್ರತಿ ಮನೆಗೂ ಕೂಡ ಬರ್ತಾರೆ, ಅಲ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆದು ಒಂದು ಸರ್ವೆನ ಕಲೆಕ್ಟ್ ಮಾಡ್ತಾರೆ. ಇಲ್ಲಿ ನಿಮಗೆ ಹಣ ಕರೆಕ್ಟಾಗಿ ಬರ್ತಿದೆಯಾ, ಏನಾದರೂ ಸಮಸ್ಯೆ ಆಗ್ತಿದೆಯಾ, 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ ಪ್ರತಿ ತಿಂಗಳು, ಈ ರೀತಿ ಸಾಕಷ್ಟು ಕ್ವಶನ್ಗಳು ಕೂಡ ಕೇಳ್ತಾರೆ. ಮತ್ತು ಇದ್ರ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಹಣ ಯಾರ್ಯಾರಿಗೂ ಬಂದಿರಲ್ಲ ಅವ್ರದ್ದು ಡಾಟಾನ ಫುಲ್ ತೊಗೋತಾರೆ. ಅಲ್ಲಿ ಏನೇನು ತೊಗೋತಾರೆ ಅಂದರೆ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಆಗಿರ್ಬೋದು, ಮತ್ತು ನಿಮ್ಮದು ರೇಷನ್ ಕಾರ್ಡ್ ಜೆರಾಕ್ಸ್ ಆಗಿರ್ಬೋದು, ಮತ್ತು ಯಾವೊಂದು ಅಕೌಂಟು ಲಿಂಕ್ ಆಗಿದೆ, ಮತ್ತು ಆಧಾರ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು, ಅಂದರೆ ಆಧಾರ್ ಕಾರ್ಡ್ ನಂಬರ್ದು ಜೆರಾಕ್ಸು ಎಲ್ಲನೂ ಕೂಡ ತೊಗೋತಾರೆ. ಈ ಒಂದು ಡೀಟೇಲ್ಸ್ನ ತೊಗೊಂಡು ಅದನ್ನ ಸರ್ಕಾರಕ್ಕೆ ಅವರು ರಿಪೋರ್ಟ್ನ ಮಾಡ್ತಾರೆ. ಇಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆದು ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ, ಇಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ಸರ್ಕಾರ ಮುಂದೆ ಅದನ್ನ ತಿಳ್ಕೊಳ್ಳುತ್ತೆ. ಮತ್ತು ನಿಮಗೆ ಏನು ಸಮಸ್ಯೆ ಆಗಿದೆ ತಿಳ್ಕೊಂಡು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಕಂತು ಬಂದಿಲ್ಲದಿರೋರ್ಗೂ ಕೂಡ ಎಲ್ಲನೂ ಕೂಡ ಸರಿ ಮಾಡಿ ಇವಾಗ 7ನೇ ಕಂತಿನಿಂದ ನಿಮಗೆ ಹಣ ಬರೋಕ್ಕೆ ಟ್ರೈ ಮಾಡುತ್ತೆ. ಏನಾದರೂ ಬಂದಿಲ್ಲ ಅಂದರೆ ಮುಂದಿನ ತಿಂಗಳಷ್ಟರಲ್ಲಂತೂ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಜೊತೆಗೆ 8ನೇ ಕಂತಿನ ಹಣನೂ ಕೂಡ ಬರುತ್ತೆ. ಅಂದರೆ ಇದು ಏನಾಗುತ್ತೆ ಅಂದರೆ ನಿಮಗೆ ಯಾರ್ಯಾರಿಗೆ ಹಣ ಬರ್ತಾ ಇರಲ್ಲ ಅವ್ರು ಮಾತ್ರ ರೇಷನ್ ಕಾರ್ಡ್ನ ಕೊಡಬೇಕಾಗುತ್ತೆ. ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಮನೆ ಹತ್ರ ಬಂದು ಕೇಳಿದಾಗ ಮಿಕ್ಕಿದವ್ರು ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ನಿಮಗೆ ಹಣ ಖಂಡಿತವಾಗ್ಲೂ ಏನು ಬರ್ತಿದ್ದಿಲ್ಲ, ಅದೇ ರೀತಿ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಈ ಒಂದು ರೂಲ್ಸ್ ನೀವೆಲ್ಲರೂ ಕೂಡ ಫಾಲೋ ಮಾಡಬೇಕು. ಮತ್ತು ನಿಮಗೆ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗ ಏನೇ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ. ಹಾಗೆ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.